ಎಲ್ಲರಿಗೂ ಜೈ ಹಿಂದ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಸ್ವಸ್ಥಾಗಿ ಮಸ್ತಾಗಿ ಇದ್ರಿ ಅಂತ ಅನ್ಕೊಂತೀನಿ. ಬಹಳ ದಿವಸ ಆತ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ದಿಲ್ಲ, ಅದರ ಸಲುವಾಗಿ ಕ್ಷಮೆ ಇರಲಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರ, ಸ್ಪೆಷಲಿ ಈ ವಿಡಿಯೋ ನಮ್ಮ ಹುಡುಗರ ಸಲುವಾಗಿ. ಈ ವಿಡಿಯೋ ಮುಖಾಂತರ ನಮ್ಮ ಹುಡುಗರಿಗೆ ಹೇಳುವಂತ ಸಲಹೆ ಏನಪ್ಪಾ ಅಂತಂದ್ರ, ಈಗಿನ ಕಾಲದೊಳಗ ಗರ್ಲ್ ಫ್ರೆಂಡ್ ಇಲ್ಲಾರಂತ ಹುಡುಗರು ಯಾರೂ ಇಲ್ಲ. ಹೇಳ್ತಿರೋ ಉದ್ದೇಶ ಇಷ್ಟೇ, ಆ ಹುಡುಗಿ ನಿಮ್ ಜೀವನದೊಳಗ ಮುಂದೆ ಸಿಗ್ತಾಳೆಲ್ಲ ಗೊತ್ತಿಲ್ಲ, ಆದ್ರ ಆ ಹುಡುಗಿಯಿಂದ ಬಿದ್ದ ನಿಮ್ ಫ್ಯೂಚರ್ ಹಾಳು ಮಾಡ್ಕೊಂತೀರಿ, ನಿಮಗ್ ಗೊತ್ತಿಲ್ಲ. ಅದನ್ನೇ ಆ ಹುಡುಗಿ ಬೇರೆ ರೀತಿ ಮಾತಾಡಿದ್ರ ನಮ್ಮನ್ ಬಿಟ್ಟು ಹೋಗ್ತಾಳೇನೋ ಅಂತ ಯಾರ ಹತ್ರನು ಮಾತಾಡಲಾರ್ದಂಗ, ಯಾರ ಹತ್ರನು ಮೆಸೇಜ್ ಮಾಡ್ಲಾರ್ದಂಗ ಅಷ್ಟೊಂದು ಕೇರ್ಫುಲ್ ಆಗಿ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀವಿ. ಆದ್ರ ಮುಂದ ನಮ್ ಜೀವನದೊಳಗೆ ಸಿಗ್ತಾಳಿಲ್ಲ ಗೊತ್ತಿರಲಿಲ್ಲ. ಒಂದ್ ಮಾತು ನೆನ್ಪಿಟ್ಕೋರಿ, ಮುಂದೆ ನಮ್ ಭವಿಷ್ಯ ಸೆಟ್ಲ್ ಆಯ್ತಪ್ಪ ಅಂತಂದ್ರ ಆ ಹುಡುಗಿ ಸಿಕ್ಕರು ಸಿಗ್ಬೋದು. ಆದ್ರ ಆ ಹುಡುಗಿ ಸಲುವಾಗಿ ಆ ಹುಡುಗಿಯಿಂದ ಬಿದ್ದ ನಿಮ್ಮ ಭವಿಷ್ಯನ ನೀವೇ ಹಾಳು ಮಾಡ್ಕೊಂತೀರಲ್ಲ, ನೀವು ಮುಂದೆ ಭವಿಷ್ಯ ಹಾಳು ಮಾಡ್ಕೊಂಡಾದ್ಮೇಲೆ ಆ ಹುಡುಗಿನೂ ಸಿಗುದಿಲ್ಲ, ನಿಮ್ ಫ್ಯೂಚರ್ ಸಿಗುದಿಲ್ಲ. ಹೇಳ್ತಾರ ಉದ್ದೇಶ ಅಷ್ಟೇ, ಹುಡುಗಿಯಿಂದ ಬಿದ್ದ ನಿಮ್ ಫ್ಯೂಚರ್ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೆಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹುಡುಗಿಯಿಂದ ಬಿದ್ದ ನಿಮ್ ಫ್ಯೂಚರ್ ಎಲ್ಲ ಹಾಳು ಮಾಡ್ಕೊಂಡಿರ್ತೀರಿ. ನೆಕ್ಸ್ಟ್ ಸರ್ಕಾರಿ ನೌಕರಿ ತಗೊಳ್ಳುವಂತ ಏಜು ಮುಗಿದಿರುತ್ತ, ಆ ಹುಡುಗಿ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಹೋಗಿರ್ತಾಳ. ಅವಾಗ ಯಾವುದೋ ಒಂದು ಕಂಪ್ನಿ ಒಳಗ ಇಲ್ಲ ಎಲ್ಲರೂ ಒಂದು ಕೆಲಸಕ್ಕೆ ಫ್ಯಾಕ್ಟ್ರಿ ಒಳಗೆ ಎಲ್ಲರೂ ಕೆಲಸಕ್ಕೆ ಹತ್ತೀರಿ. ಆ ಕೆಲ್ಸಕ್ಕೆ ಹತ್ಮೇಲೆ ಮನ್ಯಾಗ ಜವಾಬ್ದಾರಿ ಬರ್ಲಿ ಅಂತ ಮದುವೆನೂ ಮಾಡ್ಕೊಡ್ತಾರೆ, ನಿಮ್ಮನ್ನ ಮದುವೆನೂ ಮಾಡ್ಕೊಂತೀರಿ. ಮದುವೆ ಆದ್ಮೇಲೆ ಹೆಂಡತಿ ಮಕ್ಕಳ ಕುಟುಂಬ ಸಮೇತ ಎಲ್ಲಾರ ಕೆಲ್ಸಕ್ಕೆ ಹೋಗ್ತೀರ. ಅಲ್ಲಿ ಫ್ಯಾಮಿಲಿ ಇಟ್ಕೊಂಡು ರಜೆಗೆ ಬಂದ್ರೆ ಸ್ಯಾಲ್ರಿ ಇರುದಿಲ್ಲ, ರಜೆಗೆ ಬಂದ್ರೆ ಸ್ಯಾಲ್ರಿ ಕಟ್ ಮಾಡ್ತಾರ. ಅಂತ ಜವಾಬ್ದಾರಿ ಜೀವನದೊಳಗ ಇವಾಗೇನ್ ಈ ಹುಡುಗನ್ನ ಯಾರಾದ್ರ ಮುಟ್ಟಿದ್ರು ಸಾಕ, ಮಾತಾಡ್ಸಿದ್ರು ಸಾಕ, ಇಷ್ಟೊಂದು ಸಿಟ್ಟು ಬರುತ್ತಲ್ಲ. ಆದ್ರ ಮುಂದ ಅನಿವಾರ್ಯ ಹಿಂಗ್ ಬರುತ್ತಲ್ಲ, ನಮ್ಮ ಕಣ್ ಮುಂದನೆ ಫ್ಯಾಮಿಲಿಗೆ ಏನಾರ ಅಂದ್ರ ಏನಾರ ಬೈದ್ರ ಸಹಿಸ್ಕೊಂಡಿರ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರ ನಮ್ ಸಿಚುವೇಶನ್ ಹಂಗಿರುತ್ತ. ಅವಾಗಿರುವಂತ ಬಡತನ ಏನೈತಲ್ಲ, ಅದು ಬಹಳ ಕೆಟ್ಟದ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತ. ಯಾರು ಕಂಪ್ನಿ ಕೆಲ್ಸಕ್ಕ ದುಡ್ಲಾಕ ಬೇರೆಯವ್ರು ಹೋಗಿರ್ತಾರಲ್ಲ, ಅವ್ರನ್ನ ಕೇಳ್ರಿ. ಟ್ರೈನ್ ಒಳಗ ಜನರಲ್ ಡಬ್ಬ ಹೋಗಿ ವಿತೌಟ್ ರಿಸರ್ವೇಶನ್ ಫ್ಯಾಮಿಲಿ ಕರ್ಕೊಂಡು ಪೂರ್ತಿ ಲಗೇಜ್ ತಗೊಂಡು ಜರ್ನಿ ಮಾಡ್ತಿರ್ತಾರಲ್ಲ, ಅವ್ರನ್ನ ಕೇಳ್ರಿ, ಸರಿಯಾಗಿ ತಿಳಿಸಿ ಹೇಳ್ತಾರ. ನಮ್ಮನ್ನ ಹುಡುಗಿಂದ ಬಿದ್ದ ಭವಿಷ್ಯ ಹಾಳು ಮಾಡ್ಕೊಂಡ ಮುಂದ ಮರ್ಯಾದೆ ಇಲ್ದಂಗ ಬರ್ತಾಕ್ ಹೋಗ್ಬೇಡ್ರಿ. ಇವಾಗ ಏಜ್ ಐತಿ, ಸಮಯ ಐತಿ, ಸಮಯ ಹಾಳು ಮಾಡ್ಕೊಳ್ಳೋದು. ನೀವು ಓದ್ರಿ, ಸ್ಟಡಿ ಮಾಡ್ರಿ. ಹುಡುಗಿಯಿಂದ ಬಿದ್ದ ಭವಿಷ್ಯ ಹಾಳು ಮಾಡ್ಕೊಕ್ ಹೋಗ್ಬೇಡ್ರಿ. ಭವಿಷ್ಯ ಸೆಟ್ಲ್ ಮಾಡ್ಕೋರಿ. ಹುಡುಗಿನೂ ಸಿಗ್ತಾಳ, ನಿಮ್ ಭವಿಷ್ಯನೂ ಸಿಗ್ತೈತಿ. ಆರಾಮಾಗಿ ಸೆಟ್ಲ್ ಮಾಡ್ಕೊಂಡಿರ್ತೀರಿ. ಈ ವಿಡಿಯೋ ಮುಖಾಂತರ ನಿಮ್ಮ ಮನ್ಸಿಗೆ ಏನಾರ ಹರ್ಟ್ ಆಗಿತ್ತಂತಂದ್ರ ಕ್ಷಮೆ ಇರ್ಲಿ. ಸ್ಪೆಷಲಿ ನಮ್ ಹುಡುಗರಿಗೋಸ್ಕರ ಈ ವಿಡಿಯೋ ಮಾಡಿದ್ದ. ಹುಡುಗರ ಬದಲಾಗ್ರಿ. ಏಜ್ ಹೋಗ್ತಪ್ಪ ಅಂತಂದ್ರ ವಾಪಸ್ ಯಾವ ಕಾರಣಕ್ಕೂ ಬರಂಗಿಲ್ಲ. ಅದ್ರ ಸಲುವಾಗಿ ಹಾಳಾಗೋಕ್ಕಿಂತ ಮೊದ್ಲ ಉದ್ಧಾರ ಆಗ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಕಡೆಯಿಂದ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಜೈ ಹಿಂದ್.